ಅರ್ಜುನ್ ಮತ್ತು ಕಿರಣ್ ಎಂಬ ಇಬ್ಬರು ಹುಡುಗರು ಹಸಿರು ಹೊಲಗಳು ಮತ್ತು ಬೆಟ್ಟಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಬಾಲ್ಯದಿಂದಲೇ ಅವರು ಬೇರ್ಪಡಿಸಲಾಗದ ಸ್ನೇಹಿತರಾಗಿದ್ದರು. ಅವರು ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು, ಧೂಳಿನ ಮೈದಾನದಲ್ಲಿ ಕ್ರಿಕೆಟ್ ಆಡುತ್ತಿದ್ದರು, ಮಧ್ಯಾಹ್ನದ ಊಟವನ್ನು ಹಂಚಿಕೊಂಡು ತಿನ್ನುತ್ತಿದ್ದರು ಮತ್ತು ಒಟ್ಟಿಗೆ ಒಳ್ಳೆಯ ಭವಿಷ್ಯ ಕಟ್ಟುವ ಕನಸು ಕಾಣುತ್ತಿದ್ದರು. ಅರ್ಜುನ್ ಬಡ ಕುಟುಂಬದಿಂದ ಬಂದವನಾಗಿದ್ದ. ಅವನ ತಂದೆ ರೈತನಾಗಿ ಕೆಲಸ ಮಾಡುತ್ತಿದ್ದರು ಮತ್ತು ಹಲವಾರು ದಿನಗಳಲ್ಲಿ ಮನೆಯಲ್ಲಿ ಸರಿಯಾಗಿ ಊಟಕ್ಕೂ ಹಣ ಇರಲಿಲ್ಲ. ಕಿರಣ್ನ ಕುಟುಂಬ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿದ್ದರೂ ಅವನು ಅರ್ಜುನ್ನನ್ನು ಎಂದಿಗೂ ಬೇರೆ ರೀತಿಯಲ್ಲಿ ನೋಡಲಿಲ್ಲ. ಅರ್ಜುನ್ ಬಳಿ ಪುಸ್ತಕಗಳು ಅಥವಾ ಶಾಲಾ ಸಾಮಗ್ರಿಗಳು ಇಲ್ಲದಿದ್ದಾಗ ಕಿರಣ್ ತನ್ನ ವಸ್ತುಗಳನ್ನು ಗುಪ್ತವಾಗಿ ಹಂಚಿಕೊಳ್ಳುತ್ತಿದ್ದನು. ಅವನಿಗೆ ಯಾವತ್ತೂ ಹೀನಾಯ ಭಾವನೆ ಬರದಂತೆ ನೋಡಿಕೊಳ್ಳುತ್ತಿದ್ದನು. ಒಂದು ಮಳೆಯ ಸಂಜೆ ಶಾಲೆಯಿಂದ ಮನೆಗೆ ಮರಳುವಾಗ ಹಳ್ಳಿಯ ಸಮೀಪದ ನದಿ ಆಕಸ್ಮಿಕವಾಗಿ ಪ್ರವಾಹದಿಂದ ತುಂಬಿತು. ಮನೆಗೆ ಹಿಂದಿರುಗುವಾಗ ಅರ್ಜುನ್ ಕಾಲು ಜಾರಿ ವೇಗವಾಗಿ ಹರಿಯುತ್ತಿದ್ದ ನೀರಿನಲ್ಲಿ ಬಿದ್ದನು. ಒಂದು ಕ್ಷಣವೂ ಯೋಚಿಸದೆ ಕಿರಣ್ ನದಿಗೆ ಹಾರಿ ತನ್ನ ಸ್ನೇಹಿತನನ್ನು ಉಳಿಸಲು ಪ್ರಯತ್ನಿಸಿದನು. ಇಬ್ಬರೂ ಬಲವಾದ ನೀರಿನ ಹೊಡೆತಕ್ಕೆ ಹೋರಾಡಿದರು, ಆದರೆ ಕಿರಣ್ ಅರ್ಜುನ್ನ ಕೈಯನ್ನು ಬಿಗಿಯಾಗಿ ಹಿಡಿದು ಅವನನ್ನು ಸುರಕ್ಷಿತವಾಗಿ ಹೊರತೆಗೆದನು. ಆ ದಿನ ಸಂಪೂರ್ಣ ಹಳ್ಳಿ ಕಿರಣ್ನ ಧೈರ್ಯವನ್ನು ಹೊಗಳಿತು. ಆದರೆ ಕಿರಣ್ ಸಣ್ಣ ನಗೆಯೊಂದಿಗೆ ಹೇಳಿದನು, ಸಂತೋಷದ ಸಮಯದಲ್ಲಿ ಮಾತ್ರ ಜೊತೆಯಾಗಿರುವುದೇ ಸ್ನೇಹ ಅಲ್ಲ, ಅಪಾಯದ ಸಮಯದಲ್ಲೂ ಒಬ್ಬರನ್ನೊಬ್ಬರು ಬಿಟ್ಟು ಹೋಗದಿರುವುದೇ ನಿಜವಾದ ಸ್ನೇಹ. ವರ್ಷಗಳು ಕಳೆದವು. ಶಾಲೆಯ ನಂತರ ಜೀವನ ಕಷ್ಟಕರವಾಯಿತು. ಅರ್ಜುನ್ಗೆ ಕಾಲೇಜಿನಲ್ಲಿ ಓದಲು ಹಣ ಇರಲಿಲ್ಲ, ಆದ್ದರಿಂದ ಅವನು ಒಂದು ಮೆಕ್ಯಾನಿಕ್ ಅಂಗಡಿಯಲ್ಲಿ ಕೆಲಸ ಮಾಡಲು ಆರಂಭಿಸಿದನು. ಕಿರಣ್ ನಗರದಲ್ಲಿ ತನ್ನ ವಿದ್ಯಾಭ್ಯಾಸ ಮುಂದುವರಿಸಿದನು. ದೂರ ಇದ್ದರೂ ಅವರ ಸ್ನೇಹದಲ್ಲಿ ಯಾವತ್ತೂ ಬದಲಾವಣೆ ಆಗಲಿಲ್ಲ. ಪ್ರತಿ ತಿಂಗಳು ಕಿರಣ್ ಹಳ್ಳಿಗೆ ಬಂದು ಅರ್ಜುನ್ ಜೊತೆ ಹಳೆಯ ದಿನಗಳಂತೆ ಸಮಯ ಕಳೆಯುತ್ತಿದ್ದನು. ಒಂದು ದಿನ ಅರ್ಜುನ್ನ ತಾಯಿ ಗಂಭೀರವಾಗಿ ಅಸ್ವಸ್ಥರಾದರು. ಚಿಕಿತ್ಸೆಗಾಗಿ ತುಂಬಾ ಹಣ ಬೇಕಾಗಿತ್ತು. ಸಹಾಯವಿಲ್ಲದೆ ಅಸಹಾಯಕನಾಗಿ ಅರ್ಜುನ್ ಆಸ್ಪತ್ರೆಯ ಹೊರಗೆ ಮೌನವಾಗಿ ಕುಳಿತಿದ್ದನು. ಅಷ್ಟರಲ್ಲಿ ಕಿರಣ್ ಅಲ್ಲಿಗೆ ಬಂದು ಹಣದಿಂದ ತುಂಬಿದ ಒಂದು ಕವರ್ ಅವನ ಕೈಗೆ ಕೊಟ್ಟನು. ಅರ್ಜುನ್ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು. ಇದನ್ನು ನಾನು ಹೇಗೆ ಹಿಂದಿರುಗಿಸಲಿ ಎಂದು ಅರ್ಜುನ್ ಭಾವನಾತ್ಮಕವಾಗಿ ಕೇಳಿದನು. ಕಿರಣ್ ನಗುತ್ತಾ ಅವನ ಭುಜದ ಮೇಲೆ ಕೈ ಇಟ್ಟು ಹೇಳಿದನು,